ಈ ವಿಡಿಯೋದಲ್ಲಿ ನಿಮಗೆ ಮೊಬೈಲ್ ಆ್ಯಪ್ ಬಿಲ್ಡ್ ಮಾಡಲಿಕ್ಕೆ ಫ್ಲಟರ್ ಅಥವಾ ರಿಯಾಕ್ಟ್ ನೇಟಿವ್ ಅನ್ನು ಯೂಸ್ ಮಾಡಬೇಕಾ ಅಂತೇಳಿ ಕನ್ಫ್ಯೂಷನ್ ಆಗಿದ್ರೆ ಅದನ್ನು ನಾನು ನಿಮಗೆ ಕ್ಲಿಯರ್ ಮಾಡಿ ಬಿಡ್ತೇನೆ. ಫಸ್ಟ್ ಆಫ್ ಆಲ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಬ್ಯಾಕ್ಗ್ರೌಂಡ್ ಸ್ವಲ್ಪ ಹೇಳ್ತೇನೆ ಫ್ಲಟರ್ ಮತ್ತು ರಿಯಾಕ್ಟ್ ನೇಟಿವ್ ಮೇಲೆ. ಸೊ ನಾನು ಫ್ಲಟರ್ ಮತ್ತು ರಿಯಾಕ್ಟ್ ನೇಟಿವ್ ಅನ್ನು ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಲೆವೆಲ್ ಆಂಡ್ರಾಯ್ಡ್ ಆ್ಯಪ್ಸ್ಗಳನ್ನು ಮತ್ತು iOS ಆ್ಯಪ್ಸ್ಗಳನ್ನು ಬಿಲ್ಡ್ ಮಾಡಿದ್ದೇನೆ. ಸೊ ಹಾಗಾಗಿರೋದ್ರಿಂದ ನನಗೆ ಎರಡರಲ್ಲಿ ಸಹ ಗೊತ್ತುಂಟು, ಲೈಕ್ ಹೇಗೆ ಅದು ವರ್ಕ್ ಆಗ್ತದೆ, ಲೈಕ್ ಡೆವಲಪ್ ಮಾಡುವಾಗ ಹೇಗಾಗ್ತದೆ ಮತ್ತು ಪ್ರೊಡಕ್ಷನಲ್ಲಿ ರನ್ ಆಗ್ತಿರುವಾಗ ಅದು ಯಾವ ರೀತಿ ರನ್ ಆಗ್ತದೆ ಅಂತೇಳಿ. ಸೊ ಹಾಗಾಗಿರೋದ್ರಿಂದ ನಾನು ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಯಾವುದನ್ನು ನೀವು ಚೂಸ್ ಮಾಡ್ಬೋದು ಮತ್ತು ಯಾವ ರೀತಿ ನಿಮ್ಮ ಥಾಟ್ ಪ್ರಾಸೆಸ್ ಇರಬೇಕು ಈ ಪರ್ಟಿಕ್ಯುಲರ್ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಫ್ರೇಮ್ವರ್ಕನ್ನು ಕಲೀಲಿಕ್ಕೆ. ಎಂತಕಂದರೆ ಎರಡು ಸಹ ಟಫ್ ಉಂಟು ಕಲೀಲಿಕ್ಕೆ, ಬಟ್ ನೀವು ಒಂದೊಂದು ಚೂಸ್ ಮಾಡಿಕೊಂಡು ಮತ್ತೆ ನೀವು ಮಿಡ್ಲಲ್ಲಿ ಸ್ಟಕ್ ಆದರೆ ಉಂಟಲ್ಲ ಆವಾಗ ಅಲ್ಲಿ ಪ್ರಾಬ್ಲಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಕ್ಲಿಯರಾಗಿ ನಾನು ನಿಮಗೆ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ, ಸೊ ದ್ಯಾಟ್ ನಿಮ್ಮ ಕನ್ಫ್ಯೂಷನ್ ದೂರ ಆಗಿ ನೀವು ಚೂಸ್ ಮಾಡ್ಬೋದು. ಅಂದರೆ ಓಕೆ ನಾನು ಫ್ಲಟರ್ ಪಿಕ್ ಮಾಡ್ತೇನೆ, ಇಲ್ಲದಿದ್ದರೆ ರಿಯಾಕ್ಟ್ ನೇಟಿವ್ ಅನ್ನು ಪಿಕ್ ಮಾಡ್ತೇನೆ ಅಂತೇಳಿ. ಸೊ ವಿದೌಟ್ ಡಿಲೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ರಿಯಾಕ್ಟ್ ನೇಟಿವ್ ಅಂತೇಳಿ ಒಂದು ಸಿಂಪಲ್ ಆಗಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ರಿಯಾಕ್ಟ್ ನೇಟಿವ್ ಅಂತ ಹೇಳಿದ್ರೆ ರಿಯಾಕ್ಟ್ ಉಂಟಲ್ಲ, ವೆಬ್ಸೈಟ್ ಎಲ್ಲ ಬಿಲ್ಡ್ ಮಾಡ್ತೇವೆ ನಾವು ರಿಯಾಕ್ಟ್ ಅನ್ನು ಯೂಸ್ ಮಾಡಿಕೊಂಡು, ಅದನ್ನು ನಾವು ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಯೂಸ್ ಮಾಡೋದು. ಓಕೆ, ಸೊ ಇದು ನೇಟಿವ್ ಆಗಿ ರನ್ ಆಗ್ತದೆ. ಸೊ ಅದರಿಂದ ಇದೆಂತ ವೆಬ್ ವ್ಯೂ ಅಂತ ಅಲ್ಲ, ಅಂದರೆ ವೆಬ್ಸೈಟ್ ಮೊಬೈಲಲ್ಲಿ ಲೋಡ್ ಮಾಡೋದು ಹಾಗೆ ಅಂತ ಅಲ್ಲ, ನೇಟಿವ್ ಕಾಂಪೊನೆಂಟೇ ಲೋಡ್ ಮಾಡ್ತದೆ. ಸೊ ರಿಯಾಕ್ಟಿದು ನಾಲೆಜ್ ನಿಮಗೆ ಇದ್ದರೆ ನೀವು ರಿಯಾಕ್ಟ್ ನೇಟಿವ್ ಅನ್ನು ಯೂಸ್ ಮಾಡಿಕೊಂಡು ಮೊಬೈಲ್ ಅಪ್ಲಿಕೇಶನನ್ನು ಬಿಲ್ಡ್ ಮಾಡ್ಬೋದು. ಬಟ್ ವೇರಾಸ್ ಈಗ ಫ್ಲಟರ್ ಅಂತೇಳಿ ನಾವು ಸ್ವಲ್ಪ ಬ್ರೀಫಾಗಿ ಅಂಡರ್ಸ್ಟ್ಯಾಂಡ್ ಮಾಡುವ. ಸೊ ಫ್ಲಟರ್ ಅಂತೇಳಿದರೆ ಒಂದು ಮೊಬೈಲ್ ಅಪ್ಲಿಕೇಶನ್ ಬಿಲ್ಡ್ ಮಾಡೋ ಒಂದು ಫ್ರೇಮ್ವರ್ಕ್. ಇದು ಗೂಗಲ್ ಅವರು ಡೆವಲಪ್ ಮಾಡಿದ್ದು, ಮತ್ತು ಇದು ಸಹ ಸೇಮ್ ರಿಯಾಕ್ಟ್ ನೇಟಿವ್ ಆಗಿ ಆ್ಯಂಡ್ರಾಯ್ಡ್ iOS ಎರಡು ಸಹ ಬಿಲ್ಡ್ ಮಾಡಲಿಕ್ಕೆ ಆಗ್ತದೆ ಇದರಲ್ಲಿ. ಮತ್ತು ಇದರಲ್ಲಿ ನಾವು ಡಾರ್ಟ್ ಅಂತೇಳಿ ಒಂದು ಲ್ಯಾಂಗ್ವೇಜ್ ಉಂಟು, ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜನ್ನು ಕಲಿತು ಫ್ಲಟರನ್ನು ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದರಲ್ಲಿ ಯೂಶ್ವಲಿ ಅಂತೇಳಿದರೆ ಆ್ಯನಿಮೇಷನ್ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ ಈ ಪರ್ಟಿಕ್ಯುಲರ್ ಫ್ರೇಮ್ವರ್ಕನ್ನು ಯೂಸ್ ಮಾಡಿದರೆ. ಬಟ್ ವ್ಯಾರಸ್ ರಿಯಾಕ್ಟ್ ನೇಟಿವಲ್ಲಿ ನಿಮಗೆ ಲೈಕ್ ಒಂದು ಒಳ್ಳೆ ರೀತಿಯ ಒಂದು ಮೊಬೈಲ್ ಅಪ್ಲಿಕೇಶನ್ ಮಾಡಲಿಕ್ಕೆ ಒಳ್ಳೆ ಯೂಸ್ಫುಲ್ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಹೋಪ್ಫುಲಿ ನಿಮಗೆ ಬ್ರೀಫಾಗಿ ಅರ್ಥ ಆಯಿತು ರಿಯಾಕ್ಟ್ ನೇಟಿವ್ ಮತ್ತು ಫ್ಲಟರ್ ಅಂತೇಳಿರಿ ಅಂತೇಳಿ. ಸೊ ದಟ್ ನಿಮಗೆ ರಿಯಾಕ್ಟ್ ನೇಟಿವ್ ಅಂತೇಳಿರಿ ಅಂತೇಳಿ ಗೊತ್ತಿಲ್ಲದಿದ್ದರೆ ಆವಾಗ ಪ್ರಾಬ್ಲಮ್ ಆಗ್ತದೆ. ಸೊ ಅದಕ್ಕೋಸ್ಕರ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ನಾನು ಫಸ್ಟ್ ಆಫ್ ಆಲ್. ಈಗ ಅಂಡರ್ಸ್ಟ್ಯಾಂಡ್ ಮಾಡುವ ಸ್ಟೆಪ್ ಬೈ ಸ್ಟೆಪ್ ಏನು ವಿಷಯ ಅಂತೇಳಿ, ಯಾವುದು ಕಲೀಲಿಕ್ಕೆ ನೀವು ಟ್ರೈ ಮಾಡ್ಬೋದು ಅಂತೇಳಿ. ಫಸ್ಟ್ ಆಫ್ ಆಲ್ ನಿಮಗೆ ರಿಯಾಕ್ಟ್ ನೇಟಿವನ್ನು ಕಲಿಬೇಕಿದ್ರೆ ಆಲ್ರೆಡಿ ನಿಮಗೆ ವೆಬ್ ಡೆವಲಪ್ಮೆಂಟ್ ನಾಲೆಜ್ ಉಂಟು ಮತ್ತು ನಿಮಗೆ ರಿಯಾಕ್ಟಿವ್ ನಾಲೆಜ್ ಉಂಟು ಅಂತೇಳಿ ಆದರೆ ನಿಮಗೆ ಇಮಿಡಿಯೇಟ್ಲಿ ಇವತ್ತೇ ರಿಯಾಕ್ಟ್ ನೇಟಿವನ್ನು ಯೂಸ್ ಮಾಡಿಕೊಂಡು ಮೊಬೈಲ್ ಅಪ್ಲಿಕೇಶನ್ ಬಿಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಎಂತ ಅದಕ್ಕೆ ಲರ್ನಿಂಗ್ ಕರ್ವ್ ಇಲ್ಲ. ಎಂತಕ್ಕಂದರೆ ನೀವು ವೆಬ್ಬಲ್ಲಿ ಯಾವ ರೀತಿ ಡಿವ್ಸ್ಗಳನ್ನು ಹಾಕ್ತೀರಿ, ಯಾವ ರೀತಿ ಎ ಟ್ಯಾಗ್ಗಳನ್ನು ಹಾಕ್ತೀರಿ, ಮತ್ತು ಯಾವ ರೀತಿ ಡಿವ್ ಪಿ ಟ್ಯಾಗ್ ಅದೆಲ್ಲ ಇರ್ತದಲ್ಲ, ಅದೇ ಸಿಮಿಲರ್ ಟ್ಯಾಗ್ ನಮ್ಮ ಮೊಬೈಲ್ ಅಪ್ಲಿಕೇಶನಲ್ಲಿ ಇರ್ತದೆ. ಅದರಲ್ಲಿ ಮಾತ್ರ ವ್ಯೂ ಅಂತೇಳಿ ಒಂದು ಟ್ಯಾಗ್ ಇರ್ತದೆ, ಮತ್ತು ಅದಾದ ನಂತರ ಬೇರೆ ಬೇರೆ ಟ್ಯಾಗ್ಸ್ ಇರ್ತದೆ. ಬಟನ್ಸಿಗೆ ಒಂದು ಟ್ಯಾಗ್, ಮತ್ತು ಇನ್ಪುಟಿಗೆ ಒಂದು ಟ್ಯಾಗ್, ಇಂತೆಲ್ಲ ಹಲವಾರು ರೀತಿಯ ಟ್ಯಾಗ್ಸ್ಗಳು ಅವೈಲೇಬಲ್ ಇರ್ತದೆ. ಬಟ್ ಮೇಯ್ನ್ಲಿ ವ್ಯೂ ಮತ್ತು ಟೆಕ್ಸ್ಟ್ ಎರಡು ಟ್ಯಾಗ್ಸ್ಗಳು ಇರ್ತದೆ. ನಮ್ಮ ವೆಬ್ಬಲ್ಲಿ ಯಾವ ರೀತಿ ಡಿವ್ ಮತ್ತು ಪಿ ಟ್ಯಾಗ್ H1 ಟ್ಯಾಗ್ ಎಲ್ಲ ಉಂಟಲ್ಲ, ಅದೇ ರೀತಿ ವ್ಯೂ ಮತ್ತು ನಮ್ಮದು ಟೆಕ್ಸ್ಟ್ ಟ್ಯಾಗ್. ಹಾಗಾಗಿರೋದ್ರಿಂದ ನಿಮಗೆ ವೆಬ್ಸೈಟ್ ಯಾವ ರೀತಿ ಮಾಡೋದು ಅಂತ ಗೊತ್ತಾದರೆ ಸಿಮಿಲರ್ ವೇ ನಿಮಗೆ ರಿಯಾಕ್ಟ್ ನೇಟಿವನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬಟ್ ವ್ಯಾರಾಸ್ ನಿಮಗೆ ಫ್ಲಟರನ್ನು ಕಲಿಬೇಕಿದ್ರೆ ನಿಮಗೆ ಡಾರ್ಟ್ ನಾಲೆಜ್ ಇರಬೇಕು. ಸೊ ಡಾರ್ಟನ್ನು ಯಾವ ರೀತಿ ಕಲಿಬಹುದು? ಈಗ ಆಲ್ರೆಡಿ ನಿಮ್ಮ ಹತ್ರ C++ ಅಥವಾ ಜಾವಾ ಅಥವಾ ಯಾವುದಾದ್ರು ಅಂಥ ಲ್ಯಾಂಗ್ವೇಜಿದ್ದು ಬ್ಯಾಕ್ಗ್ರೌಂಡ್ ಇದ್ದರೆ, ಒಳ್ಳೆ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಗಳಿರುವ ಲ್ಯಾಂಗ್ವೇಜ್, ಆವಾಗ ನಿಮಗೆ ಡಾರ್ಟ್ ಉಂಟಲ್ಲ ತುಂಬ ಖುಷಿ ಆಗ್ತದೆ. ಎಂತಕ್ಕಂತ ಹೇಳಿದರೆ ಇದು ಒಂದು ರೀತಿ ನನಗೆ ಯಾವ ರೀತಿ ಫೀಲ್ ಆಗ್ತದೆ ಅಂತೇಳಿದರೆ, ನಾವು ಮಾಡರ್ನ್ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ತೇವಲ್ಲ ಅದೇ ರೀತಿ ನಾವು C++ಅಲ್ಲಿ ಯಾವುದಾದ್ರು ಒಂದು ಸಿಂಟ್ಯಾಕ್ಸ್ ಇರ್ತದಲ್ಲ ಅದನ್ನು ಹಾಕಿ ಬರೆದಾಗೆ ನನಗೆ ಫೀಲ್ ಆಗ್ತದೆ. ಎಂತಕ್ಕಂದರೆ ನನಗೆ C++ ತುಂಬ ಸರಿ ಕಲೀಲಿಕ್ಕೆ ಇತ್ತು ಕಾಲೇಜಲ್ಲಿ, PU ಅಲ್ಲಿ, ಮತ್ತು ತುಂಬ ಸರಿ ಕಲಿಬೇಕಾಯ್ತು ಅದನ್ನು. ಸೊ ಹಾಗಾಗಿರೋದ್ರಿಂದ ಆವಾಗ ಕಲ್ತದುಂಟಲ್ಲ, ಈಗ ಡಾರ್ಟಲ್ಲಿ ಬರೆಯೋದು ಉಂಟಲ್ಲ ತುಂಬ ಖುಷಿ ಆಗ್ತದೆ. ಎಂತಕ್ಕಂದರೆ ಇದರಲ್ಲಿ ಸಹ ಎಸಿಂಗ್ ಫಂಕ್ಷನ್ ಉಂಟು, ಇದರಲ್ಲಿ ಸಹ ಬೇರೆ ಬೇರೆ ಹೊಸತ್ತು ಆರೋ ಫಂಕ್ಷನ್ಸ್ ಅದು ಇದೆಲ್ಲ ಉಂಟು. ಸೊ ಹಾಗಾಗಿರೋದ್ರಿಂದ ತುಂಬ ಖುಷಿ ಆಗ್ತದೆ ಇದನ್ನು ನಾವು ಬರೀಲಿಕ್ಕೆ ಡಾರ್ಟ್ ಲ್ಯಾಂಗ್ವೇಜಲ್ಲಿ. ಸೊ ನಿಮಗೆ ಆಲ್ರೆಡಿ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಗೊತ್ತಿದ್ದರೆ ನಿಮಗೆ ಈ ಪರ್ಟಿಕ್ಯುಲರ್ ಡಾರ್ಟ್ ಲ್ಯಾಂಗ್ವೇಜು ಖುಷಿ ಆಗ್ತದೆ ಕಲೀಲಿಕ್ಕೆ. ನೆಕ್ಸ್ಟ್ ಅದಾದ ನಂತರ ನೀವು ಫ್ಲಟರಲ್ಲಿ ಸ್ಕ್ರ್ಯಾಚ್ ಆಗಿ ಬರೆಯೋದು ಹೆಚ್ಚಾಗಿ, ಅಂದರೆ ರಿಯಾಕ್ಟ್ ನೇಟಿವಲ್ಲೆಲ್ಲ ಕಾಂಪೊನೆಂಟ್ಸ್ಗಳು ಆಲ್ರೆಡಿ ಇರ್ತದೆ. ಬಟ್ ಫ್ಲಟರಲ್ಲಿ ನಾವು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ಬೋದು. ಮೇನ್ ಫಂಕ್ಷನ್ ಇರ್ತದೆ, ಆ ಮೇನ್ ಫಂಕ್ಷನಿಂದಲೇ ನಾವು ಕಾಂಪೊನೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದರಲ್ಲಿ ಕಾಂಪೊನೆಂಟ್ಸ್ ಅಂತೇಳಿ ಹೇಳೋದಿಲ್ಲ ಫ್ಲಟರಲ್ಲಿ, ನಾವು ಅದರಲ್ಲಿ ವಿಜಿಟ್ಸ್ಗಳು ಅಂತೇಳಿ ಹೇಳ್ತೇವೆ.
ಸೊ ವಿಜೆಟ್ಸ್ಗಳು ಒಂದು ರೀತಿ ಒಂದು ಫಂಕ್ಷನ್, ಒಂದು ಆಬ್ಜೆಕ್ಟ್ ಅಂತೇಳಿ ಹೇಳ್ಬೋದು. ಅದರೊಳಗಡೆ ಆಬ್ಜೆಕ್ಟ್ಸ್ ಹಾಕ್ತಾ ಹೋಗೋದು ನಾವು. ಸೊ ಇದು ಫ್ಲಟರ್ ಇದು ಸಿಂಟ್ಯಾಕ್ಸ್ ಒಂದು ರೀತಿ ಉಂಟು, ಬಟ್ ಕೆಲವರಿಗೆ ಇದು ಇಂಟ್ರೆಸ್ಟಿಂಗ್ ಅಂತೆಲ್ಲ ಅನಿಸ್ಬೋದು. ನನಗೆ ಐ ಆಮ್ ಓಕೆ ವಿತ್ ದಿಸ್ ಸಿಂಟ್ಯಾಕ್ಸ್, ಬಟ್ ಕೆಲವರಿಗೆ ತುಂಬ ಖುಷಿ ಆಗ್ತದೆ ಈ ಟೈಪ್ ಇದು ಸಿಂಟ್ಯಾಕ್ಸ್. ಎಂತಕಂದರೆ ಇದು ಸ್ವಲ್ಪ ಮಾಡರ್ನ್ ರೀತಿಯ ಸಿಂಟ್ಯಾಕ್ಸ್, ಎಲ್ಲ ಆಬ್ಜೆಕ್ಟ್ಸ್ಗಳಿರ್ತದೆ, ಫಂಕ್ಷನ್ ಪ್ಯಾರಾಮೀಟರ್ಸ್ಗಳಿರ್ತದೆ. ಸೊ ಎಲ್ಲ ನೆಕ್ಸ್ಟ್ ಮಾಡ್ತಾ ಹೋಗುದು ಇದರಲ್ಲಿ. ಸೊ VS ಕೋಡಲ್ಲೆಲ್ಲ ಉಂಟಲ್ಲ ಕರೆಕ್ಟಾಗಿ ಇರೋದ್ರಿಂದ ನಿಮ್ಗೆ ಒಳ್ಳೆ ಸಿಂಟ್ಯಾಕ್ಸ್ ಎಲ್ಲ ಸಿಗ್ತದೆ ಅದರಲ್ಲಿ. ಸೊ ಅದರಿಂದ ಎಂಥ ವರಿ ಮಾಡುವ ಅಗತ್ಯ ಇಲ್ಲ. ಡೆವಲಪ್ಮೆಂಟ್ ವೈಸ್ ಇದು ಒಳ್ಳೇದಾಗ್ತದೆ ನೀವು ಕಲಿತಿರುವಾಗ. ಸೊ ಅದರಿಂದ ನಿಮ್ಗೆ ಆಲ್ರೆಡಿ ಇಂಥ ಲ್ಯಾಂಗ್ವೇಜ್ ಇಷ್ಟ ಆಗ್ತದೆ ಮತ್ತು ಇಂಥ ಸಿಂಟ್ಯಾಕ್ಸ್ ಯು ಆರ್ ಓಕೆ, ಆವಾಗ ನಿಮಗೆ ಇದನ್ನು ತುಂಬ ಒಳ್ಳೆಯದಾಗಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಷ್ಟೆಂಥ ಕಷ್ಟ ಅಂತೇಳಿ ಅನಿಸೋದಿಲ್ಲ. ನೆಕ್ಸ್ಟ್ ಡೆವಲಪ್ಮೆಂಟ್ ಸ್ಪೀಡ್ ಬಗ್ಗೆ ಸ್ವಲ್ಪ ಟ್ರೈ ಮಾಡೋಣ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ. ಸೊ ಬೇಸಿಕಲಿ ರಿಯಾಕ್ಟ್ ನೇಟಿವ್ ಉಂಟಲ್ಲ, ಇದು ನೀವು ರನ್ ಮಾಡಬೇಕಿದ್ರೆ Node.js ನಿಮ್ಮ ಲ್ಯಾಪ್ಟಾಪಲ್ಲಿ ಇರಬೇಕು. ಸೊ ಜಸ್ಟ್ ಥಿಂಕ್ ಮಾಡಿ, Node.js ಅಂತ ಹೇಳಿದ್ರೆ ನೋಡ್ ಮಾಡ್ಯೂಲ್ಸ್ಗಳು, ತುಂಬ ಮಾಡ್ಯೂಲ್ಸ್ಗಳು, ನಿಮ್ಮ ಹತ್ರ ಇಂಟರ್ನೆಟ್ ಸ್ಪೀಡ್ ಒಳ್ಳೇದಿರಬೇಕು. ಮತ್ತು ಆ್ಯಂಡ್ರಾಯ್ಡ್ ಸ್ಟುಡಿಯೋ ಮತ್ತು ಐಫೋನ್ ಇದು Xcode ಉಂಟಲ್ಲ, ಅದೆರಡು ಇನ್ಸ್ಟಾಲ್ ಆಗಿದ್ರೆ ಒಳ್ಳೆಯದು, ನಿಮಗೆ ಡೆವಲಪ್ಮೆಂಟಿಗೆ ಒಳ್ಳೆಯದಾಗ್ತದೆ. ಬಟ್ ಈವನ್ ಇಫ್ ಅದು ಇನ್ಸ್ಟಾಲ್ ಆಗಿ ಇರದಿದ್ದರೂ ಸಹ ಉಂಟಲ್ಲ, ನಿಮಗೆ ಮಾಡಲಿಕ್ಕೆ ಆಗ್ತದೆ. ಎಂತಕ್ಕಂತೇಳಿದರೆ ಈಗ ಎಕ್ಸ್ಪೋ ಅಂತೇಳಿ ಬಂದಿದೆ ರಿಯಾಕ್ಟ್ ನೇಟಿವಲ್ಲಿ, ಅಂದರೆ ಮೊದಲು ಸಹ ಇತ್ತು, ಬಟ್ ಈಗ ತುಂಬ ಒಳ್ಳೆಯದಾಗಿದೆ ಅದು. ಸೊ ಹಾಗಾಗಿರೋದ್ರಿಂದ ನೀವು ಎಕ್ಸ್ಪೋ ಗೋ ಅಂತೇಳಿ ಒಂದು ಆ್ಯಪ್ ಉಂಟು, ಮೊಬೈಲ್ ಆ್ಯಪ್, ಅದನ್ನು ಡೌನ್ಲೋಡ್ ಮಾಡಿ ಡೈರೆಕ್ಟ್ ಸ್ಕ್ಯಾನ್ ಮಾಡಿಕೊಂಡು ರನ್ ಮಾಡ್ಬೋದು. ಮತ್ತು ಬಿಲ್ಡ್ ಮಾಡೋದು ಸಹ ಉಂಟಲ್ಲ, ಅದು ಕ್ಲೌಡಲ್ಲೇ ಬಿಲ್ಡ್ ಮಾಡ್ತದೆ. ನಿಮ್ಮ ಲ್ಯಾಪ್ಟಾಪಲ್ಲೆಲ್ಲ ಇಂಥ 16 GB 32 GB ರ್ಯಾಮ್ ಎಲ್ಲ ಅಗತ್ಯ ಇಲ್ಲ. ನೀವು ಡೈರೆಕ್ಟಾಗಿ ಕ್ಲೌಡಿಗೆ ಹಾಕಿ ಅಲ್ಲೇ ಬಿಲ್ಡ್ ಮಾಡಿಕೊಂಡು ನಿಮಗೆ ಅದು APK ಮತ್ತು ಆ್ಯಪಲ್ ಅವ್ರದ್ದು ಫೈಲ್ ಫಾರ್ಮ್ಯಾಟ್ ಉಂಟಲ್ಲ IPA ಅಂತದೆ ಅದು. ಸೊ ಆ ಎಲ್ಲ ಫಾರ್ಮ್ಯಾಟ್ಸ್ಗಳನ್ನು ನಿಮ್ಗೆ ಅದು ಕೊಡ್ತದೆ. ಅದನ್ನು ನೀವು ಡೈರೆಕ್ಟಾಗಿ ಗೂಗಲ್ ಪ್ಲೇಸ್ಟೋರು, ಆ್ಯಪ್ ಸ್ಟೋರಿಗೆಲ್ಲ ನೀವು ರಿಲೀಸ್ ಮಾಡ್ಬೋದು ಅದನ್ನು. ಸೊ ಹಾಗಾಗಿರೋದ್ರಿಂದ ಡೆವಲಪ್ಮೆಂಟ್ ವೈಸ್ ಎರಡು ಸಹ ಓಕೆ ವರ್ಕ್ ಆಗ್ತದೆ ಅದು. ಬಟ್ ಫ್ಲಟರ್ ಉಂಟಲ್ಲ, ಅದು ಸ್ವಲ್ಪ ಫಾಸ್ಟ್ ಅಂತೇಳಿ ನಂಗೆ ಅನ್ನಿಸ್ತದೆ. ಎಂತಕ್ಕಂತೇಳಿದರೆ ಫ್ಲಟರಲ್ಲಿ ಆ ಪರ್ಟಿಕ್ಯುಲರ್ ಫ್ಲಟರಿದ್ದು SDK ಉಂಟಲ್ಲ, ಅದು ತುಂಬ ಆಪ್ಟಿಮೈಸ್ ಆಗಿ ಉಂಟು. ನಿಮಗೆ ಒಂದು ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋದಾಗಿರಲಿ ಅಥವಾ ಒಂದು APKನ ಬಿಲ್ಡ್ ಮಾಡೋದಾಗಿರಲಿ, ತುಂಬ ಕ್ವಿಕ್ಕಾಗಿ ಆಗ್ತದೆ ಅದರಲ್ಲಿ. ಸೊ ಈ ಎಕ್ಸ್ಪೀರಿಯನ್ಸನ್ನು ಉಂಟಲ್ಲ, ನೀವು ರಿಯಲ್ ಆಗಿ ನೀವು ಟ್ರೈ ಮಾಡುವಾಗ ಉಂಟಲ್ಲ ನಿಮಗೆ ಅರ್ಥ ಆಗ್ತದೆ. ಎಂತಕಂದರೆ Node.js ನೋಡ್ ಮಾಡ್ಯೂಲ್ಸ್ ಇರ್ತದೆ, ಅದು ಬಿಲ್ಡ್ ಆಗಬೇಕು ಫಸ್ಟಿಗೆ. ಅದಾದ ನಂತರ ಆ್ಯಂಡ್ರಾಯ್ಡ್ ಇದು ಬಿಲ್ಡ್ ಆಗಬೇಕು, Xcode ಇದು ಬಿಲ್ಡ್ ಆಗಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಆಗ್ತಾ ಹೋಗಬೇಕು. ಎಕ್ಸ್ಪೋ ಯೂಸ್ ಮಾಡಿದರೆ ಡೈರೆಕ್ಟ್ ಆಗ್ತದೆ, ಅದಂಥ ತೊಂದರೆ ಇಲ್ಲ. ಬಟ್ ವ್ಯಾರಾಸ್ ಫ್ಲಟರನ್ನು ಯೂಸ್ ಮಾಡಿದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಎಲ್ಲ ಬಿಲ್ಡ್ ಆಗ್ತದೆ. ಸೊ ಇಟ್ ವಿಲ್ ಬಿ ಫಾಸ್ಟ್, ನಿಮ್ಮ ಲ್ಯಾಪ್ಟಾಪ್ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಾದರೆ. ಇಲ್ಲದಿದ್ದರೆ ನಿಮಗೆ ಫ್ಲಟರಲ್ಲಿ ಸ್ವಲ್ಪ ಸ್ಲೋ ಅಂತೆಲ್ಲ ಅನ್ನಿಸ್ಬೋದು. ಎಂತಂದರೆ ಇದರಲ್ಲಿ ಐ ಡೋಂಟ್ ಥಿಂಕ್ ಕ್ಲೌಡ್ ಬಿಲ್ಡ್ ಎಲ್ಲ ಅವೈಲೇಬಲ್ ಉಂಟು ಈಗ ಅಟ್ ದ ಮೂಮೆಂಟ್ ಅಂತೇಳಿ. ಬಟ್ ಲ್ಯಾಪ್ಟಾಪಲ್ಲಿ ತುಂಬ ಒಳ್ಳೆಯದಾಗಿ ಬಿಲ್ಡ್ ಆಗ್ತದೆ. ಸೊ ಐ ಲೈಕ್ ಇಟ್. ಲೈಕ್ ನನಗೆ ಅಂತ ಹೇಳಿದರೆ ಲ್ಯಾಪ್ಟಾಪಲ್ಲಿ ಎಲ್ಲ ಬಿಲ್ಡ್ ಮಾಡೋದು ಖುಷಿ ಆಗ್ತದೆ. ಎಂತಂದರೆ ಕ್ಲೌಡ್ ಬಿಲ್ಡ್ ಅಂತ ಹೇಳಿದರೆ ಎಷ್ಟೇ ಹೇಳಿದ್ರು ಸಹ ನಿಮಗೆ ಅಲ್ಲಿ ಪೇ ಮಾಡಬೇಕಾಗ್ತದೆ. ಸೊ ಅವ್ರು ಫ್ರೀ ಕೊಡ್ತಿದ್ದಾರೆ ಒಂದು 2-3 ಬಿಲ್ಡ್ ಎಲ್ಲ, ಬಟ್ ಪೇಮೆಂಟ್ ಕೊಡಲೇಬೇಕು ನೀವು ಪ್ರೊಡಕ್ಷನ್ ಲೆವೆಲಲ್ಲಿ ಕ್ಲೈಂಟ್ಸಿಗೆ ಅಂತ ಬಿಲ್ಡ್ ಮಾಡಿ ಕೊಡೋದಾದರೆ. ಸೊ ಹಾಗಾಗಿರೋದ್ರಿಂದ ನಿಮ್ಮದೇ ಡಿವೈಸಲ್ಲಿ ಬಿಲ್ಡ್ ಮಾಡೋದು ಚೀಪ್ ಅಂತೆಲ್ಲ ಅನ್ನಿಸ್ತದೆ. ಎಂತಂದರೆ ಸುಮ್ಮನೆ ಅಫೋರ್ಡ್ ಮಾಡೋದು ಎಂತಕ್ಕೆ, ಲೈಕ್ ಕ್ಲೌಡ್ ಸಬ್ಸ್ಕ್ರಿಪ್ಷನ್ಸ್ಗಳು ವೆನ್ ಯು ಕ್ಯಾನ್ ಡೂ ಇಟ್ ನಿಮ್ಮದೇ ಲ್ಯಾಪ್ಟಾಪಲ್ಲಿ. ಸೊ ಈಗ ನೀವು ಯಾವುದನ್ನು ಪಿಕ್ ಮಾಡಬೇಕು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಕ್ವಶನ್ ಬಂದಿದ್ರೆ ಸೊ ಡಿಸೈಡ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ವೆಬ್ ಡೆವಲಪ್ಮೆಂಟ್ ಮತ್ತು ರಿಯಾಕ್ಟ್ ಫ್ರೇಮ್ವರ್ಕ್ ಇದೆಲ್ಲ ಕರೆಕ್ಟಾಗಿ ನಾಲೆಜ್ ಇದ್ದರೆ ರಿಯಾಕ್ಟ್ ನೇಟಿವ್ ಒಂದು ಒಳ್ಳೆ ಅಪ್ರೋಚ್. ಎಂತಕ್ಕಂತೇಳಿದ್ರೆ ನೀವು ಡೈರೆಕ್ಟಾಗಿ ಇಮಿಡಿಯೇಟ್ಲಿ ಬಿಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಲರ್ನಿಂಗ್ ಕರ್ವ್ ಉಂಟಲ್ಲ ತುಂಬ ಕಡಿಮೆ ಇರ್ತದೆ ಅದರಲ್ಲಿ. ಬಟ್ ವ್ಯಾರಸ್ ನಿಮಗೆ ಸ್ವಲ್ಪ ಎಕ್ಸೈಟಿಂಗ್ ಹೊಸ ಲ್ಯಾಂಗ್ವೇಜನ್ನು ಕಲಿಬೇಕು ಮತ್ತು ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ಗಳಲ್ಲೆಲ್ಲ ವರ್ಕ್ ಮಾಡಬೇಕು ಅಂತೇಳಿ ಆದರೆ ಫ್ಲಟರ್ ಇಸ್ ಗುಡ್. ನಾನು ಈಗ ಲೇಟೆಸ್ಟ್ ಆಗಿ ಫ್ಲಟರಲ್ಲಿ ಹೆಚ್ಚು ಡೆವಲಪ್ ಮಾಡ್ತಿದ್ದೇನೆ. ಬಟ್ ರಿಯಾಕ್ಟ್ ನೇಟಿವ್ ಪ್ರಾಜೆಕ್ಟ್ಸ್ ಉಂಟು, ಅದನ್ನು ಸಹ ಮೇಂಟೈನ್ ಮಾಡ್ತಿದ್ದೇನೆ. ಎಂತಂದರೆ ಕ್ಲೈಂಟ್ ಪ್ರಾಜೆಕ್ಟ್ಸ್ ಎಲ್ಲ ಲೈಕ್ ಆಲ್ರೆಡಿ ರಿಯಾಕ್ಟ್ ನೇಟಿವಲ್ಲಿ ಬಿಲ್ಡ್ ಆಗಿ ಉಂಟು. ಸೊ ಅದರಿಂದ ಅದಕ್ಕೆ ಸಹ ಸಪೋರ್ಟ್ ಕೊಡಬೇಕಾಗ್ತದೆ. ಮತ್ತು ಎಂಥವ್ರು ಪ್ರಾಬ್ಲಮ್ಸ್ ಬಂದರೆ ಅದರಲ್ಲೆಲ್ಲ ಫಿಕ್ಸ್ ಎಲ್ಲ ಇರ್ತದೆ. ಸೊ ಅದರಿಂದ ರಿಯಾಕ್ಟ್ ನೇಟಿವ್ ಸಹ ನಾನು ನೋಡ್ತಾ ಇರ್ತೇನೆ. ಬಟ್ ಐ ಲೈಕ್ ಇಟ್ ಫ್ಲಟರಲ್ಲಿ ತುಂಬ ವರ್ಕ್ ಮಾಡಲಿಕ್ಕೆ. ಸೊ ಹಾಗಾಗಿರೋದ್ರಿಂದ ಇಟ್ಸ್ ರಿಯಲಿ ಅಪ್ ಟು ಯು, ನಿಮಗೆ ಯಾವುದು ಚೂಸ್ ಮಾಡಬೇಕು ಅದನ್ನು ಚೂಸ್ ಮಾಡ್ಬೋದು. ಹೋಪ್ಫುಲಿ ನಿಮ್ಮ ಕನ್ಫ್ಯೂಷನ್ ಒಂದು ಕ್ಲಿಯರ್ ಆಯಿತು ಯಾವುದು ಚೂಸ್ ಮಾಡಬೇಕು ಅಂತೇಳಿ ನಾನು ಹೇಳಿದೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೀವು ಯಾವ್ದು ಚೂಸ್ ಮಾಡಿದ್ರಿ ಅಂತೇಳಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಹೊಸಬ್ರಾದರೆ ಮತ್ತೆ ಹಾಕಿಬಿಡಿ ಯಾವುದು ನೀವು ಚೂಸ್ ಮಾಡ್ತೀರಿ ಅಂತೇಳಿ, ಫ್ಲಟರ ಅಥವಾ ರಿಯಾಕ್ಟ್ ನೇಟಿವ್ ಅಂತೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.